ನನ್ನ ಭಾವಿ ಪತಿ ವರ್ಷಕ್ಕೆ $2,00,000ಗಿಂತ ಹೆಚ್ಚು ಸಂಪಾದಿಸುತ್ತಾರೆ, ಆದರೆ ನನ್ನ ಗರ್ಭಪಾತದ ಶಸ್ತ್ರಚಿಕಿತ್ಸೆಯ ಅರ್ಧದಷ್ಟು ಹಣವನ್ನು ನಾನೇ ಪಾವತಿಸುವಂತೆ ಮಾಡಿದರು. ಈಗ ಅವರು ಇಂಗ್ಲೆಂಡ್ ಮತ್ತು ದಕ್ಷಿಣ ಫ್ರಾನ್ಸ್‌ಗೆ ಒಂದು ಐಷಾರಾಮಿ ಬೇಸಿಗೆ ಪ್ರವಾಸವನ್ನು ಯೋಜಿಸುತ್ತಿದ್ದಾರೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನನ್ನ ವಿಮಾನದ ಟಿಕೆಟ್ ಹಣವನ್ನು ನಾನೇ ಪಾವತಿಸುವಂತೆ ಅವರು ಈಗಾಗಲೇ ಮಾಡಿದ್ದಾರೆ. ನಂತರ ಹೋಟೆಲ್‌ಗಳ ವೆಚ್ಚವನ್ನು ನಾವು 60-40ರ ಅನುಪಾತದಲ್ಲಿ ಹಂಚಿಕೊಳ್ಳೋಣ ಎಂದು ಅವರು ಹೇಳಿದರು. ನನಗೆ 41 ವರ್ಷ, ನಾನು ಹೊಸ ಕೆಲಸವನ್ನು ಹುಡುಕುತ್ತಾ ಕನ್ಸಲ್ಟಿಂಗ್ ಮಾಡುತ್ತಿದ್ದೇನೆ. ನನ್ನ ಬಳಿ ಉಳಿತಾಯದ ಹಣವಿದೆ ಮತ್ತು ನಾನು ಈ ಪ್ರವಾಸದ ಖರ್ಚನ್ನು ಭರಿಸಬಲ್ಲೆ. ಆದರೆ ನನಗೆ ಇದು ಸಂಪೂರ್ಣವಾಗಿ ಬೇಸರ ತಂದಿದೆ. ಇದನ್ನು ಹೇಗೆ ನಿಭರಿಸಬೇಕೆಂದು ನನಗೆ ತಿಳಿಯುತ್ತಿಲ್ಲ. ಆಗ ನನಗೆ ನೆನಪಾಯಿತು. ಗರ್ಭಪಾತದ ನಂತರದ ಶಸ್ತ್ರಚಿಕಿತ್ಸೆಯ ಅರ್ಧದಷ್ಟು ವೆಚ್ಚವನ್ನು ನಾನೇ ಭರಿಸುವಂತೆ ಮಾಡಿದ ವ್ಯಕ್ತಿ ಇವರೇ. ನನ್ನ ಮನಸ್ಸು ಒಳಗೆಲ್ಲ ತಳಮಳಿಸುತ್ತಿದೆ. ನಾನು ಮದುವೆಯಾಗುತ್ತಿರುವ ವ್ಯಕ್ತಿ ನಿಜವಾಗಿಯೂ ಇವರೇ?